ಮಾವಿನ ಹಣ್ಣು ಅಂದ್ರೇ ಎಲ್ಲರಿಗೂ ಬಾಯಲ್ಲಿ ನೀರು ಬರುತ್ತೆ. ಇನ್ನು ಮಾವಿನ ಹಣ್ಣನ್ನು ಬಳಸಿ ಸ್ವೀಟ್ ಮಾಡಿದ್ರೆ ಹೇಗಿರುತ್ತೆ ಹೇಳಿ? ಆಹಾ, ಏನು ರುಚಿ ಅಂತೀರಾ? ಈ ಒಂದು ಮಾವಿನ ಹಣ್ಣಿನ ಲಡ್ಡು ತುಂಬಾ ಚೆನ್ನಾಗಿ. ಈ ಮಾವಿನ ಹಣ್ಣು ಲಡ್ಡು ಮಾಡೋದಕ್ಕೆ ಜಾಸ್ತಿ ಸಾಮಗ್ರಿ, ಸಮಯ ಏನೂ ಇಲ್ಲ. ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು. ಒಂದು ಸಲ ಮಾಡಿಟ್ಕೊಂಡ್ರೆ ಇದನ್ನು 3 ದಿನ ಸ್ಟೋರ್ ಮಾಡ್ಕೊಂಡು ತಿನ್ಬೋದು. ಸ್ವಲ್ಪನೂ ಸಹ ಕೆಡೋದಿಲ್ಲ. ಮೊದಲಿಗೆ ಮಿಕ್ಸರ್ ಜಾರ್ಗೆ ಸಿಪ್ಪೆ ತೆಗೆದಿರುವಂತಹ ಮಾವಿನ ಹಣ್ಣನ್ನು ಹಾಕ್ಕೊಂಡು ನೀರೇನು ಸೇರಿಸದೆ ಇದನ್ನು ನುಣ್ಣಗೆ ರುಬ್ಕೋಬೇಕು. ಯಾವ ಮಾವಿನ ಹಣ್ಣಾದರೂ ಬಳಸ್ಕೋಬೋದು. ನಾನಿಲ್ಲಿ ಬಾದಾಮಿ ಹಣ್ಣನ್ನು ಬಳಸ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಪ್ಯೂರಿ ಥರ ಆಗಿರಬೇಕು. ಇದನ್ನು ಸಪ್ರೇಟ್ ಒಂದು ಬೌಲ್ಗೆ ಹಾಕಿಟ್ಕೊಂಡು ಇಲ್ಲಿ ಒಂದು ಪೂರ್ತಿ ತೆಂಗಿನಕಾಯಿಯಲ್ಲಿ ಮೇಲ್ಗಡೆ ಭಾಗನೆಲ್ಲ ತೆಗೆದು ಈ ರೀತಿ ಬಿಳಿ ಭಾಗನ ಮಾತ್ರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಬ್ಯಾಚ್ ವೈಸ್ ಆಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೀರೇನು ಸೇರಿಸದೆ ಇದನ್ನು ನುಣ್ಣಗೆ ಪೌಡ್ರು ರೀತಿ ಮಾಡ್ಕೋಬೇಕು. ಒಂದು ವೇಳೆ ರುಬ್ಬೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಅಂತ ಅನಿಸಿದ್ರೆ ಒಂದು ಸ್ವಲ್ಪ ನೀರನ್ನು ಸ್ಪ್ರಿಂಕಲ್ ಮಾಡಿಕೊಂಡು ಸಹ ರುಬ್ಕೋಬೋದು. ಇದನ್ನು ಈ ರೀತಿಯಾಗಿ ರುಬ್ಕೊಂಡ್ಮೇಲೆ ದಪ್ಪದಳ ಬಾಣಲೆಗೆ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಮಾವಿನ ಹಣ್ಣಿನ ಜಾರಲ್ಲೇ ರುಬ್ಕೊಂಡೆ ಅಲ್ವಾ, ಹಾಗಾಗಿ ಸ್ವಲ್ಪ ಯೆಲ್ಲೋ ಕಲರಾಗಿ ಕಾಣಿಸ್ತಾ ಇದೆ ತೆಂಗಿನಕಾಯಿ ಅಷ್ಟೇ. ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ತೆಂಗಿನಕಾಯಲ್ಲಿರುವಂತಹ ನೀರಂಶ ಎಲ್ಲ ಪೂರ್ತಿ ಡ್ರೈ ಆಗೋವರೆಗೂ ಈ ರೀತಿ ಫ್ರೈ ಮಾಡ್ಕೊಳ್ತಾ ಬರಬೇಕು. ಏನಿಲ್ಲ ಅಂದರೂ ಇದು ಡ್ರೈ ಆಗೋದಕ್ಕೆ ಒಂದು 10 ನಿಮಿಷ ತೊಗೊಳುತ್ತೆ ಅಷ್ಟೇ. ನೀರೆಲ್ಲ ಪೂರ್ತಿ ಡ್ರೈ ಆದಮೇಲೆ ತೆಂಗಿನಕಾಯಲ್ಲಿ ಇದಕ್ಕೆ ರುಬ್ಬಿಟ್ಟಿದಂತಹ ಮ್ಯಾಂಗೋ ಪ್ಯೂರಿ ಇರುತ್ತಲ್ಲ ಅದನ್ನು ಸೇರಿಸ್ಕೊಂಡು ಒಂದು 4 ಸ್ಪೂನ್ ಆಗೋಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಮೊದಲೇ ಹೇಳ್ದಂಗೆ ನಾನು ಬಳಸಿರೋದು ಬಾದಾಮಿ ಹಣ್ಣಾಗಿರೋದ್ರಿಂದ ಸಿಹಿ ತುಂಬಾ ಇತ್ತು. ಅದಕ್ಕೋಸ್ಕರ ಸಕ್ಕರೆ ಪ್ರಮಾಣ ಕಡಿಮೆ ಹಾಕ್ಕೊಂಡಿದ್ದೀನಿ. ನೀವು ಹುಳಿ ಇರೋ ಮಾವಿನ ಹಣ್ಣು ಅಥವಾ ಸಿಹಿ ಇಲ್ಲದೇ ಇರೋ ಮಾವಿನ ಹಣ್ಣನ್ನು ಬಳಸ್ಕೊಂಡ್ರೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಸಕ್ಕರೆನ ಸೇರಿಸ್ಕೋಬೋದು. ಹಾಗೆ ಸಿಹಿ ಜಾಸ್ತಿ ಇಷ್ಟಪಡ್ತೀನಿ ಅಂದರೂ ಸ್ವಲ್ಪ ಸಕ್ಕರೆನ ಜಾಸ್ತಿ ಹಾಕೋಬೋದು. ಸ್ಟವ್ನ ಸಿಮ್ಮಲ್ಲೇ ಇಟ್ಕೊಂಡು ಇದನ್ನು ಒಂದು 10 ನಿಮಿಷ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಕೈ ಆಡಿಸ್ತಾ ಬರಬೇಕು. ಆ ಮ್ಯಾಂಗೋ ಪ್ಯೂರಿಲಿರುವಂತಹ ನೀರಂಶ ಎಲ್ಲ ಡ್ರೈ ಆಗಿ ತೆಂಗಿನಕಾಯಿಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಹಾಗೆ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ನಿಮಗೆ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ ಹದ. ಅಂದರೆ ಪೂರ ಮಾಯಿಶ್ಚರ್ ಎಲ್ಲ ಕಡಿಮೆಯಾಗಿ ಡ್ರೈ ಅಂತ ಅನಿಸುತ್ತೆ. ಅಲ್ಲಿವರೆಗೂ ಇದನ್ನು ಈ ರೀತಿ ಕೈ ಆಡಿಸ್ಕೋಬೇಕು. ನೋಡಿ, ಹದ ಕರೆಕ್ಟಾಗಿದೆ. ನಾನು ಸ್ವಲ್ಪನೂ ಸಹ ಫುಡ್ ಕಲರ್ ಏನು ಸೇರಿಸಿಲ್ಲ. ಯಾವ ರೀತಿಯಾಗಿ ಕಲರ್ ಚೆನ್ನಾಗಿ ಬಂದಿದೆ ಅಂತ. ಈಗ ಇದು ಗಟ್ಟಿ ಆದಮೇಲೆ ಒಂದು 4 ಸ್ಪೂನ್ ಆಗೋಷ್ಟು ಹಾಲಿನ ಪುಡಿನ ಸೇರಿಸ್ತಾ ಇದ್ದೀನಿ. ಹಾಗೆ 1 ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿನೂ ಸಹ ಹಾಕ್ಕೊಂಡಿದ್ದೀನಿ. ಹಾಲಿನ ಪುಡಿ ಎಲ್ಲ ನಿಮಗೆ ಎಲ್ಲ ದಿನಸಿ ಅಂಗಡಿಗಳಲ್ಲಿ ಸಿಗುತ್ತೆ. ಪ್ಯಾಕೆಟ್ 10 ರೂಪಾಯಿಂದ 20 ರೂಪಾಯಿ, 100 ರೂಪಾಯಿ ಆ ರೀತಿಯಾಗಿ ಸಿಗುತ್ತೆ. 10 ರೂಪಾಯಿಂದ 2 ಪ್ಯಾಕೆಟ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಹಾಲಿನ ಪುಡಿನ. ಹಾಲಿನ ಪುಡಿ ಸೇರಿಸಿದ ತಕ್ಷಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಬೇಗ ಗಟ್ಟಿ ಆಗುತ್ತೆ ಹಾಲಿನ ಪುಡಿ ಹಾಕಿರೋದ್ರಿಂದ. ಇದೆಲ್ಲ ಸ್ವಲ್ಪ ಗಟ್ಟಿ ಆದಮೇಲೆ ಸ್ಟವ್ನ ಆಫ್ ಮಾಡಿಕೊಂಡು ತಣ್ಣಗಾಗೋದಕ್ಕೆ ಬಿಡಬೇಕು. ತಣ್ಣಗಾದಮೇಲೆ ನಮ್ಗೆ ಯಾವ ಸೈಜಲ್ಲಿ ಎಷ್ಟು ದಪ್ಪ ಬೇಕಾಗುತ್ತೆ ಅಷ್ಟು ದಪ್ಪ ಈ ರೀತಿ ಉಂಡೆಗಳಾಗಿ ಮಾಡಿಕೊಂಡು ಡೆಸಿಕೇಟೆಡ್ ಕೊಕೊನೆಟ್ ಪೌಡ್ರಲ್ಲಿ ಇದನ್ನು ಹೊರಳಿಸ್ಬೇಕು. ಇದಿಲ್ಲ ಅಂತ ಅಂದರೆ ಮನೇಲಿರುವಂತಹ ಕೊಬ್ಬರಿಲಿ ಕಪ್ಪು ಭಾಗನ ತೆಗೆದು ಬಿಳಿ ಭಾಗನ ಮಿಕ್ಸರ್ ಜಾರ್ಗೆ ಹಾಕಿ ಈ ರೀತಿ ಪೌಡ್ರ್ ಮಾಡಿಕೊಂಡು ಹೊರಳಿಸಿದ್ರೆ ಆಯಿತು. ನೋಡಿ, ಎಕ್ಸ್ಟ್ರಾ ಏನು ಕೊಬ್ಬರಿ ಇರುತ್ತೆ ಅದನ್ನೆಲ್ಲ ಈ ರೀತಿಯಾಗಿ ತೆಗೆದುಬಿಟ್ಟು ಮೇಲ್ಗಡೆ ಸ್ವಲ್ಪ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ಲಿ ಅಂತ ಪಿಸ್ತಾ ಮತ್ತು ಕೇಸರಿ ದಳನ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಹಾಕಲೇಬೇಕಂತ ಇಲ್ಲ, ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಹಾಗೇನೂ ಸಹ ತಿನ್ಬೋದು. ರುಚಿ ಮಾತ್ರ ಅದ್ಭುತವಾಗಿರುತ್ತೆ. ನೀವು ಬೇಕ್ರಿಯಿಂದ ತಂದ್ರೂ ಸಹ ಇಷ್ಟು ಟೇಸ್ಟಿಯಾಗಿರಲ್ಲ. ಮಾವಿನ ಹಣ್ಣು ಹಾಕಿರೋದ್ರಿಂದ ತಿಂತ ಲೈಟಾಗಿ ನಮಗೆ ಆ ಮ್ಯಾಂಗೋ ಫ್ಲೇವರ್ ಎಲ್ಲ ಸಿಗುತ್ತೆ. ನಮ್ಮನೇಲಂತೂ ಇದು ಎಲ್ಲರಿಗೂ ಫೇವ್ರೇಟ್ ಆಗೋಯ್ತು ಅಂತಲೇ ಹೇಳ್ಬೋದು. ನೀವು ಸಹ ನಿಮ್ಮನೇಲಿ ಈ ರೀತಿಯಾಗಿ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಒಂದು ಲಡ್ಡುನ ಮುರಿದು ಸಹ ತೋರಿಸ್ತೀನಿ ನೋಡಿ. ತುಂಬಾ ಸಾಫ್ಟಾಗಿರುತ್ತೆ, ಚೆನ್ನಾಗಿದೆ, ಹಾಗೆ ಒಳಗೋಗಬೇಕು ಆ ರೀತಿ ಇರುತ್ತೆ. ಇನ್ನೊಂದೇನೆಂದರೆ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂತೀನಿ ಅಂತ ಅಂದರೆ 1 ವಾರ ಸ್ಟೋರ್ ಮಾಡ್ಕೊಬೋದು. ಹೊರಗಡೆ ಇಡ್ತೀನಿ ಅಂತ ಅಂದರೆ 3 ದಿನ ಸ್ಟೋರ್ ಮಾಡಿಕೊಂಡು ತಿನ್ಬೋದು. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ 100% ಟೇಸ್ಟ್ ಸಹ ಅಷ್ಟೇ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೆ ಹೊಸ ವಿಡಿಯೋ ಜೊತೆ ಸಿಗೋಣ. ಥ್ಯಾಂಕ್ ಯು.